ಅರ್ಜುನ ಮಹಾರಾಜನ ಸಭೆಯನ್ನು ಬದಲಾಯಿಸೋಣ. ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನು? ಈ ಬಂಗಾರದಿಂದ ಶೃಂಗಾರವಾದ ಈ ರಂಗಮಂಟಪಕ್ಕೆ ನಾನು ಬಂದ ಹಂದವೇನೆಂದರೆ, ಹೌದು ಇಲ್ಲ ಈ ಸಾರಥಿ ನನ್ನ ಹಣ್ಣನಾದ ಧರ್ಮರಾಯನ ಯಾವ ಕಾಲಕ್ಕೆ ಏನು ಆಜ್ಞೆ ಮಾಡುವನು ಅದನ್ನು ಶಿರಸಾವಸಿ ನಡೆಸಲಿಕ್ಕೆ ಬರೋಯ್ತು ಕಡೆ ಆ ಸಾರಥಿ. ಬಡಿ ಬಡಿ ಇಲ್ಲ ಈ ಸಾರಥಿ, ನಮ್ಮ ಹಣ್ಣನಾದ ಧರ್ಮರಾಯನು ಧಾವಲಿರುವನು ಜಾಗೃತಿಯಿಂದ ತೋರಿಸುವಂತನಲ್ಲ ಆ ಸಾರಥಿ. ಸರಿ ಸರ್, ಹಿಂದಕ್ಕೆ ನೋಡಿ ಸ್ವಾಮಿ. ಇವಾಗ ಮಂಗಳವಾರ ಮೇಲೆ ಕೇಳಿರಪ್ಪ, ತಪ್ಪಗಳಿರ ಭೀಮ ಪಾರ್ಥಾದಿಗಳಿರ. ಧರ್ಮನಂದನ ನಮ್ಮನ್ನು ಕರೆಸಿದ ಕಾರಣವೇನು? ಜಾಗೃತಿ ತಿಳಿಸಬೇಕೇ ಧರ್ಮನಂದನ ಯಮನಂದನ. ತಮ್ಮಗಳಿರ ಇದಕ್ಕೆ ನಾನೊಂದು ಪರಿಹಾರ ಚೆನ್ನಾಗಿ ಕೇಳೋಣ. ತಮ್ಮನಾದ ಪಾರ್ಥ, ಈಗ ಯುದ್ಧವು ಪ್ರಾರಂಭವಾಗಿರುವುದು. ಇನ್ನು ಮೇಲೆ ನಾವು ಸುಮ್ಮನಿರಬಾರದು. ನಮಗೆ ಬಂಧುವಾಗಿ ನಿನಗೆ ಮಾವನಾಗಿರುವ, ಹಿಂದಿನಿಂದಲೂ ನಮ್ಮನ್ನು ಕಾಪಾಡಿಕೊಂಡು ಬಂದಿರುವ ಶ್ರೀಕೃಷ್ಣ ಪರಮಾತ್ಮನನ್ನು ನಾವು ಮರೆಯಬಾರದು. ತಮ್ಮ ಹಾಗೆ ಮರೆತರೆ ನಮಗೆ ಶ್ರೇಯಸ್ಸು ಆಗುವುದಿಲ್ಲ. ಏ ತಮ್ಮ ಅಣ್ಣಯ್ಯ, ಇದಕ್ಕಾಗಿಯೇ ಹಿರಿಯರು ಉಪ್ಪು ಕೊಟ್ಟವರನ್ನು ಉಪ್ಪಿನ ತನಕ ಮರೆಯಬಾರದು ಎಂದು ಹೇಳಿದ್ದಾರೆ. ಆದ ಕಾರಣ ನೀನು ಜಾಗ್ರತೆ, ನೀನು ಎಲ್ಲವನ್ನೂ ಬಲ್ಲಿದನಾದ ಕಾರಣ ಈಗಲೇ ದ್ವಾರಕಾವತಿಗೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನನ್ನು ಕಂಡು ಪ್ರಾರ್ಥಿಸಿದರೆ ಆತನು ನಿನ್ನನ್ನು ಕಡೆಗಣಿನಿಂದ ನೋಡಲಾರನು. ವಿಜಯ ಅಗ್ರಜ ಜಯವಾಗಲಿ. ಜಾಗ್ರತೆ, ಹೋಗಿ ಬರುವಂತನಾಗಪ್ಪ ಧನುಜಯ. ನಾನೊಂದು ಪರಿಗಳು ಚೆನ್ನಾಗಿ ಕೇಳುವಂತ ವಿಸ್ತಾರವಾಗಿ ಹೇಳುವಂತ ನಾನು
ಮಾಡುವುದು. ಓ ಪ್ರಜಾ, ಓ ತಮ್ಮ